ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಯಾಕಾಚರಣೆ ಮಾಡ್ತಾ ಇದ್ವಿ ಅಂದರೆ, ಮಹಾವೀರವರು ನಮ್ಮ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಇದು ಮಾಡಿ ಈ ದಿನ ಜನ್ಮ ಇವತ್ತು ಹುಟ್ಟಿರೋ ದಿನ, ಈ ದಿನವನ್ನು ಆಚರಣೆ ಮಾಡ್ತಾಯಿದ್ವಿ. ಅವರ ಈ ಜಯಂತಿಗೆ ನಮ್ಮ ಈ ತಾಲ್ಲೂಕು ದಂಡಾಧಿಕಾರಿಗಳಾದಂಥ ಗೀತಾ ಮೇಡಮ್ ಅವರು ಹಾಸನರಾಗಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಜೈನ ಧರ್ಮದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಮುದಾಯದವರು, ಎಲ್ಲ ಪತ್ರಕರ್ತರು, ಇತರೆ ಧರ್ಮದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಭಾರತ, ಜೈ ಕರ್ನಾಟಕ ಮಾತೆ. ಇವತ್ತಿನ ಒಂದು ದಿನ ನಮ್ಮ 24ನ ತೀರ್ಥಂಕರ ಭಗವಾನ್ ಮಹಾವೀರ ಸ್ವಾಮಿ ಜಯಂತಿ ಜನ್ಮ ಕಲ್ಯಾಣಕ ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ನಮ್ಮ ರೆಸ್ಪೆಕ್ಟೆಡ್ ಮಾನ್ಯರೇ, ಗೀತಾ ಮೇಡಮ್, ತಹಸೀಲ್ದಾರ್ ಆಫೀಸಲ್ಲಿ, ತಾಲೂಕು ಆಫೀಸ್ ನಾವು ಬಂದು ಮಹಾವೀರ ಸ್ವಾಮಿ ಪೂಜೆ ಅರ್ಚನೆ ಮಾಡುತ್ತೀವಿ. ಆ ಸಂದರ್ಭದಲ್ಲಿ ಇವತ್ತು ನಾವು ಜೈನ ಸಂಘ ಪರವಾಗಿ ಗೀತಾ ಮ್ಯಾಮ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇವತ್ತು ಮಹಾವೀರ ಜನ್ಮದಿನ. ಇವತ್ತು ಮಹಾವೀರ ಸ್ವಾಮಿ 2624ನೇ ವರ್ಷದ ಜನ್ಮೋತ್ಸವವನ್ನು ಆಚರಿಸುತ್ತಿದ್ದೇವೆ. 2624 ವರ್ಷದಿಂದ ಜನ್ಮವನ್ನು ಆಚರಿಸುತ್ತಿದ್ದೇವೆ. ಇವತ್ತು ಮಹತ್ವ ಏನಂದರೆ, ನಮ್ಮ ಜೈನ ಧರ್ಮದಲ್ಲಿ 2 ಚಿಂತನೆಯನ್ನು ಮಾಡಿದ್ದಾರೆ ನಮ್ಮ ಭಗವಾನ್ ಮಹಾವೀರ ಸ್ವಾಮಿ ಅವರು. ಒಂದು ಬಾಲಲು ಬಿಡು, ಅಂದರೆ ಲೀವ್ ಆ್ಯಂಡ್ ಲೆಟ್ ಲೀವ್. ಇನ್ನೊಂದು ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯನ್ನು ಆಚರಿಸಿ ಅದೇ ಪರಮ ಧರ್ಮ, ಯಾರಿಗೂ ಹಿಂಸೆಯನ್ನು ಕೊಡಬೇಡಿ. ನಾವು ಇವತ್ತಿನ ದಿನ ಎಲ್ಲ ನಮ್ಮ ಪ್ರತಿಷ್ಠಾನಗಳನ್ನು ಇಡೀ ಭಾರತದಲ್ಲಿ ನಮ್ಮ ಎಲ್ಲ ಆಫೀಸೆಲ್ಲ ಕ್ಲೋಸ್ ಮಾಡಿ, ಜೀವದಯ, ಗೋಶಾಲ, ಅನ್ನದಾನ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯತೆ ಆಗುವುದು ಜೈನ ಧರ್ಮ ಬಂಧುಗಳಿಂದ ಅಷ್ಟು ನಾವು ಸೇವೆಯನ್ನು, ಸರ್ವೀಸನ್ನು ನಾವು ನಮ್ಮ ಪರವಾಗಿಂದ ಕೊಡುತ್ತೇವೆ. ಇವತ್ತು ಬಜಾಜ್ ಸ್ಟ್ರೀಟ್, ಮ್ಯಾಮ್ ಗೀತಾ ಮ್ಯಾಮ್, ಬಜಾಜ್ ಸ್ಟ್ರೀಟಲ್ಲಿ, ಮೇನ್ ಬಜಾಜ್ ಸ್ಟ್ರೀಟಲ್ಲಿ ನಮ್ಮ ಪರವಾಗಿ ಅನ್ನದಾನವನ್ನು ಕೂಡ ಆಚರಿಸುತ್ತಿದ್ದೇವೆ. 11:30ಯಿಂದ ಸ್ಟಾರ್ಟ್ ಮಾಡಲಾಗುವುದು. ಇವತ್ತು ಮಹಾವೀರ ಸ್ವಾಮಿ, ಭಗವಾನ್ ಮಹಾವೀರ ಸ್ವಾಮಿ ಹೇಳಿದ್ದೇನು, ಅವರ ಪರಂಪರೆ ಏನು, ಅದು ಫಾಲೋ ಮಾಡಿಕೊಂಡು ಬರುವುದು ನಮ್ಮ ಕರ್ತವ್ಯ. ಅದನ್ನು ವಿಚಾರಿಸಿ ಮುಂದೆ ಚಿಂತನೆ ಮಾಡಿಕೊಂಡು ಹೋಗುವುದು ನಮ್ಮ ಎಲ್ಲ ಜೈನ ಬಂಧುಗಳಲ್ಲಿ ಮನವಿ ಮಾಡುತ್ತೀವಿ. ಹಂಗೆ ನಮ್ಮ ಗೌರ್ಮೆಂಟ್ ಮುಳಬಾಗಲ್ ತಾಲೂಕು ಆಫೀಸಲ್ಲಿ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ನಮ್ಮ ಶ್ರೀಜಂಗ ಮುಳಬಾಗಲ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ. ಎಲ್ಲಿ ಬರ್ಕೋಬೇಕು ಮೇಡಮ್? ಆಚರಣೆಗೆ, ಮಹಾವೀರ ಜಯಂತಿ ಆಚರಣೆಗೆ ಅಂತ ಬರುತ್ತಲ್ವ ಫಂಡ್, ಎಲ್ಲಿಂದ ತಗೋಬೇಕು ಅಂತ? ಬಟ್ ಫಸ್ಟ್ ಬರೋದಿಲ್ಲ, ಆಚರಣೆ ಎಲ್ಲ ಆದಮೇಲೆ ಒಂದ್ಸರಿ ಬರುತ್ತೆ. ನಮ್ಗೆ ಯಾವ ವರ್ಷನೂ ಬಂದಿಲ್ಲ. ಕೋವಿಡ್ ಟೈಮಲ್ಲಿ ಬಂದಿಲ್ಲ, ಉಳಿದ ಟೈಮಲ್ಲೆಲ್ಲ ಬಂದಿದೆ. ಅದು ಬಂದಾಗ ನಾವು ಇನ್ಫಾರ್ಮ್ ಮಾಡ್ತೀವಿ. ಇನ್ನೂ ಜಯಂತಿಗಳು ಬಂದಿಲ್ಲ. ಇನ್ಯಾರಾದ್ರು ಮಾತಾಡ್ತೀರಾ? ನೀವು ಮಾತಾಡಿ. ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೈನ್ಯರ 24ನೇ ತೀರ್ಥಂಕರರನ್ನು ನಾವಿವತ್ತು ಸ್ಮರಿಸಬೇಕಾಗಿದೆ. ಮೊದಲಿಂದಲೂ ಕೂಡ ಜೈನರಿಗೆ ಮಹಾವೀರರು ಪೂಜ್ಯ ಗುರುಗಳು. ಅವರನ್ನು ನೀವು ಪೂಜಿಸ್ತಾ ಬಂದಿದ್ದೀರಾ. ಸೊ ಅವರ ಒಂದು ತತ್ವಗಳು ಏನಿದೆ ಅಂತ ನಾವು ಈಗ ತಿಳ್ಕೊಳ್ಳೋಣ. ಅವರು ಪಂಚತತ್ವಗಳನ್ನು ಬೋಧನೆ ಮಾಡಿದ್ದಾರೆ ಮಹಾವೀರರು. ಅಪರಿಗ್ರಹ, ಆಸ್ತೇಯ, ಬ್ರಹ್ಮಚರ್ಯ, ಅಹಿಂಸೆ, ಸತ್ಯ. ಅವರು ಹೇಳಿರ್ತಕ್ಕಂಥ 5 ತತ್ವಗಳು ಬಹಳ ಪ್ರಮುಖವಾದಂಥ ತತ್ವಗಳು. ಅಪರಿಗ್ರಹ, ಯಾವುದು ಬೇರೆ ವಸ್ತುಗಳನ್ನು ಕಳ್ಳತನ ಮಾಡಬಾರ್ದು, ಬೇರೆಯವ್ರದನ್ನು ಏನನ್ನೂ ಕೂಡ ಕದಿಯಬಾರ್ದು. ನಮ್ಮದೇನಿದೆಯೋ ಅದನ್ನು ಮಾತ್ರ ನಾವು ಅನುಭವಿಸ್ತಕ್ಕಂಥದ್ದು.
ಮತ್ತು ಮೋಕ್ಷ ಸಂಪಾದನೆ ಮಾಡಬೇಕಾದ್ರೆ ನಾವು ಮೋಹವನ್ನು ಬಿಡಬೇಕು. ಯಾವುದರ ಬಗ್ಗೆ ಕೂಡ ಅತಿಯಾದ ವ್ಯಾಮೋಹವನ್ನು ಮಾಡಬಾರ್ದು. ಯಾವುದರ ಬಗ್ಗೆನೂ ಮೋಹ ಬೆಳೆಸ್ಕೊಳ್ಳದೆ ಇದ್ದಾಗ ನಾವು ಮೋಕ್ಷ ಸಂಪಾದನೆ ಮಾಡ್ಬೋದು. ಮತ್ತೊಂದು ತತ್ವ ಬ್ರಹ್ಮಚರ್ಯ. ಅವರು ಬ್ರಹ್ಮಚರ್ಯ ತತ್ವವನ್ನು ಅತಿ ಹೆಚ್ಚಾಗಿ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಮತ್ತು ಸತ್ಯ, ಪ್ರತಿಯೊಂದರಲ್ಲೂ ಕೂಡ ಅವರು ಸತ್ಯವನ್ನೇ ಕಾಣ್ತಾ ಬಂದಿದ್ದಾರೆ. ಅವರಿಗೆ ಅಸತ್ಯ ಅಂತಕ್ಕಂಥದ್ದು ದೂರ ಇರ್ತಕ್ಕಂಥದ್ದು. ಮತ್ತು ಅಹಿಂಸೆ, ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಕಣದಲ್ಲೂ ಕೂಡ ಅವರು ಅಹಿಂಸಾ ಭಾವನೆಯನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಅಹಿಂಸೋ ಪರಮಧರ್ಮ. ಈಗ ತಾವೆಲ್ಲರೂ ಏನು ಆಚರಣೆ ಮಾಡ್ತಾ ಇದ್ದೀರಾ ಆ ತತ್ವಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಮಹಾವೀರರು ಈ 5 ತತ್ವಗಳನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಪ್ರತಿಯೊಬ್ಬ ಜೈನರು ಕೂಡ ಇದನ್ನು ಪ್ರತಿಪಾದಿಸ್ತಾನೆ ಬಂದಿದ್ದಾರೆ. ಜೈನರೇ ಅಂತಲ್ಲ, ಇಡೀ ವಿಶ್ವವೇ ಅದನ್ನು ಆಚರಣೆ ಮಾಡಬೇಕು. ಮತ್ತು ಅವರ ಒಂದು ಸಂದೇಶಗಳನ್ನು, ಅವರ ಒಂದು ಆಶಯಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಇವತ್ತು ಆ ತತ್ವಗಳನ್ನು ನಾವೇನಾದರೂ ಮೈಗೂಡಿಸ್ಕೊಂಡಿದ್ದೇ ಆದರೆ ಇವತ್ತು ನಾವು ಸಮಾಜದಲ್ಲಿ ಏನು ಕಾಣ್ತಾ ಇದ್ದೀವಿ, ದ್ವೇಷ, ಹಿಂಸೆ, ವಂಚನೆ, ಮೋಸ, ದ್ರೋಹ, ಇದು ಯಾವುದಕ್ಕೂ ಕೂಡ ಅವಕಾಶನೇ ಇರೋದಿಲ್ಲ. ಮಹಾವೀರರು ಏನು ಪ್ರತಿಪಾದಿಸಿದ್ದಾರೆ 5 ತತ್ವಗಳು, ಈ ಪಂಚ ತತ್ವಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡು ಜೀವನ ಮಾಡಿದ್ದೇ ಆದರೆ ಇವತ್ತು ಸಮಾಜದಲ್ಲಿ ಅಶಾಂತಿ, ಅವ್ಯವಸ್ಥೆ ಅನ್ನೋದೇ ಇರೋದಿಲ್ಲ. ಅಂಥ ಒಂದು ಶಾಂತಿಯುತವಾದಂಥ ಸಮಾಜವನ್ನು ನಾವು ಕಾಣ್ಬೋದು. ನಮ್ಮ ಮಕ್ಕಳಿಗೂ ಕೂಡ ಅದನ್ನು ಆದರ್ಶವಾಗಿ ನಾವು ತೋರಿಸ್ಬೋದು. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಸಮುದಾಯದ ಮುಖಂಡರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ಹೇಳಿದ್ದು ಮ್ಯಾಮ್ ಎಲ್ಲ ಅದರಲ್ಲಿ ಅದೇ ಕರೆಕ್ಟಾಗಿ ಸತ್ಯ, ಅಚೌರ್ಯ, ಬ್ರಹ್ಮಚಾರ್ಯ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ. ಅದಕ್ಕೆ ಮಾಹಿತಿ ಲೋಕಲ್ ಇನ್ಫಾರ್ಮೇಶನ್ ಅಲ್ಲಿ ಲೋಕಲ್ ಸ್ಟೇಷನ್ ಅಲ್ಲೂ ಇರಲ್ಲ. ಅವರೇ ಬರ್ತಾರೆ, ಸಿವಿಲ್ ಡ್ರೆಸ್ ಅಲ್ಲಿ ಬರ್ತಾರೆ, ನೀವು ಬನ್ನಿ ಆಚೆ, ಏನು ಮಾಡೋದಲ್ಲ, ರೋಡಲ್ಲೇ ಕಾರ್ ನಿಂತಿರುತ್ತೆ, ಬನ್ನಿ ಆಚೆ ಇರ್ತಾರೆ. ನಾವೇನಂದ್ರೆ ಯಾವಾಗೂ ನಾವು ಮಾಡೋದು ನಮ್ಗೆ ಇರೋದು ನೀವೇ ಇವಾಗ ಹೇಳಿದ್ರು, ಸತ್ಯವಾಗಿ ಮಾಡಬೇಕು. ನಾವು ಅದ್ರಲ್ಲೂ ಎಷ್ಟಾಗುತ್ತೆ ಅಷ್ಟು ಮೋಸ ಮಾಡ್ತೀವಿ. ಈ ಮುಳುಬಾಗಲ್ಲ ನಮ್ಗೆ ಹೇಳ್ತಿದ್ದೀನಿ. ಇದೆಲ್ಲ ಒಂದು ಇದು ಮಾಡಿಕೊಂಡು ಕೋರ್ಟಿಂದ ಒಂದು ಆದೇಶ ಮಾಡಿಸಿ ಎಲ್ಲರೂ ಸೇರಿ ಇದ್ರ ಮುಖಾಂತರ ಸಂಘ ಇರಬೇಕಲ್ಲ, ಅದ್ರ ಮುಖಾಂತರ ಅಡ್ವೊಕೇಟ್ ನಿಂತ್ಕೊಂಡು ನೀವು ಅವ್ರಿಗೆ ಅಪೀಲ್ ಮಾಡಿ ಒಂದು ಆರಾಗ್ತದೆ. ಇನ್ಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಲ್ಲ ಆ ಥರ ಮಾಡಿಸಿ, ಅದು ಬೆಸ್ಟ್. ಸರಿ, ಅದು ಈ ಸಾರಿ ಅದು ಮಾಹಿತಿ ನೀವು ಕೊಟ್ಟಿದ್ದಕ್ಕೆ ನಡ್ಸ್ಕೊ. ಇವಾಗ ಒಂದು ಅಡ್ವೊಕೇಟ್ ಕರೆದು ಅದು ಯಾವ ಪ್ರಾವಿಷನ್ ಒಳಗಡೆ ನಿಮ್ಗೆ ಎಲ್ಲರಿಗೂ ಪ್ರೊಟೆಕ್ಷನ್ ಸಿಗಬೇಕು ಅಂತ ಕೋರ್ಟ್ ಕಡೆಯಿಂದಾನೆ ಒಂದು ಆದೇಶ ಮಾಡಿಸಿ. ಜೈನ್ ಸಂಘ್ ಮುಳುಬಾಗಲು ಸ್ಥಾನಕ್ಕಂತ ನಾವು ಹೇಳ್ತೀವಿ. ಅಲ್ಲಿ ಆಲ್ಮೋಸ್ಟ್ 1985 ಇಂದ ಇದೆ, 30-40 ಇಯರ್ಸಿಂದ ಇದೆ. ಇವಾಗ ಅಲ್ಲಿ ನಮ್ಮ ದೇವಸ್ಥಾನ ಕಾರ್ನರಲ್ಲಿ ನಾನ್ ವೆಜ್ ಶಾಪ್ಸ್ ಇದೆ. ನಾವು 10 years ಬ್ಯಾಕ್ ಏನೋ ಒಂದು ಮಾತು ಹೇಳಿದ್ರು, ಅದು ಎತ್ತು ಶಿಫ್ಟ್ ಮಾಡಿಬಿಟ್ಟು ಆ ಕಡೆ ಮಾಡಿದ್ರು ಅಂತ ಹೇಳ್ತಿದ್ರು. ಆದರೂ ಕೂಡ ಇದೆ ನಮ್ದೇನಾದ್ರು ನಾನ್ ವೆಜ್ ಅದ್ರ ದೇವಸ್ಥಾನ ಪಕ್ಕದಲ್ಲಿದೆ ಅಂತ ಸ್ವಲ್ಪ ನಮಗೆ ಇದಿದೆ. ಅಗೇನ್ಸ್ಟ್ ಯಾರಿಗೂ ಇಲ್ಲ. ಅಲ್ಲಿ ಅಂಗಡಿದು ಅದ್ರದ್ದು ಗುರುಗಳು ಯಾರಾದರೂ ಬಂದರೆ ಅವ್ರು ಇರಕ್ಕಾಗಲ್ಲ ಅಲ್ಲಿ ಆ ಸ್ಮೆಲ್ಲಿಂದ. ಅವರು ನಡ್ಕೊಂಡೆ ಶಿಫ್ಟ್ ಆಗಿಲ್ಲ, ಆ ಪ್ರೋಸೆಸ್ ಇತ್ತು, ಶಿಫ್ಟ್ ಆಗಿಲ್ಲ. ಸ್ವಲ್ಪ ಜನ ಶಿಫ್ಟ್ ಆದರೂ ಫಾಲೋ ಮಾಡಿ, ಇನ್ನೂ ಸ್ವಲ್ಪ ಇರೋದು ಅಂಗಡಿ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಅದು ನಾವಿವಾಗ ನಮ್ಮ ದೇವಸ್ಥಾನನೇ ಶಿಫ್ಟ್ ಮಾಡೋಣ ಅಂತ ನಮಗೆ ಒಂದು ಮೈಂಡಲ್ಲಿ ಬಂದ್ಬಿಟ್ಟಿದೆ. ಅದು ಬೇಡ, 30-40 ವರ್ಷದಿಂದ ಅಲ್ಲೇ ಇದ್ದೀವಿ, ಅಲ್ಲೇ ಎಲ್ಲರೂ ಬರೋಕ್ಕೆ ಎಲ್ಲ ಬಜಾರ್ ಸ್ಟ್ರೀಟ್ ಅಂದರೆ ವೃದ್ಧರು ಇರ್ತಾರೆ, ಅವರೆಲ್ಲ ಬರೋಕ್ಕೆ ಈಸಿ ಆಗುತ್ತೆ. ಬೇರೆ ಕಡೆ ಹಾಕಿದ್ರೆ ಕಷ್ಟ ಆಗಲ್ಲ. ಮತ್ತು ಆ ಪ್ರಾರ್ಥನೆ, ಆ ದೇವಸ್ಥಾನ ಹೋಗೋದು, ಆ ಫಾಲೋ ಆಫ್ ರಿಲಿಜಿಯನ್ ಎಲ್ಲ ನಿಧಾನಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಇರೋದು ನಾವು ಸದ್ಯಕ್ಕೆ 25 ಮನೆ ಇದ್ದೀವಿ. ನಾವು ನಡ್ಕೊಂಡು ನಮ್ಮ ದೇವರದು ಏನಿದೆ ನಮ್ಮದು ಜೈನ ಧರ್ಮ ನಡ್ಸ್ಕೊಂಡು ಹೋಗ್ತಾನೆ ಇದ್ದೀವಿ. ಇನ್ನೊರ್ಗೂ ಯಾರೂ ಏನು ಅಡ್ಡಿ ಇಲ್ಲ. ಅವ್ರಿಗೂ ನಾವು ಯಾವ ಡೈರೆಕ್ಟ್ ಏನು ಹೇಳಕ್ಕೆ ಹೋಗಿಲ್ಲ. ನೀವು ಬಂದಿದ್ದೀರಾ, ನಮ್ಗೊಂದು ಆಸೆ ಇತ್ತು, ನಿಮ್ಗೊಂದು ಮಾತು ಹೇಳೋಣ ಅಂತ, ಅದಕ್ಕೆ ನಿಮಗಿದು ಪ್ರಕಟಣೆ ಮಾಡಿದ್ದೀವಿ. ಸರಿ, ನನಗೀಗ ನೀವು ರೇಟಿಂಗಲ್ಲಿ ಒಂದು ರಿಕ್ವೆಸ್ಟ್ ಕೊಟ್ಟರೆ ನಾನು ಅದನ್ನು ನಗರಸಭೆ ಕಮಿಷನರ್ ಹತ್ರ ಮಾತಾಡಿ ಅವ್ರಿಗೆ ಪ್ರತ್ಯೇಕವಾದ ಒಂದು ಸ್ಥಳ ಗುರುತಿಸಿದ್ದಾರೆ, ಅಲ್ಲಿಗೆ ಶಿಫ್ಟ್ ಮಾಡಿಸೋ ಪ್ರಯತ್ನ ಮಾಡೋಣ. ಸರಿ, ತುಂಬ ಧನ್ಯವಾದ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.